ಈ ಬಾರಿ ಬಂಗಾಳಕ್ಕೆ ದೀದಿನ ಸುವೇಂದು ಅಧಿಕಾರಿನ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯಿಂದ ಮೊದಲ ಪಟ್ಟಿ ರಿಲೀಸ್ ಆಗಿದೆ. ಇಲ್ಲಿ ಯಾವಾಗ ಚುನಾವಣೆಗೆ ದಿನಾಂಕ ಅನೌನ್ಸ್ ಆಯಿತೋ ಇದರ ಬೆನ್ನಲ್ಲೇ ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ಬಿಜೆಪಿ ರಿಲೀಸ್ ಮಾಡಿದೆ. ಮೊದಲ ಪಟ್ಟಿ ಇದು. ಮೊದಲ ಪಟ್ಟಿಯಲ್ಲಿ ಎಷ್ಟು ಸ್ಥಾನಗಳಿಗೆ ಅಂತ ನೋಡಿದ್ರೆ 144 ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನು ಬಿಜೆಪಿ ಹೆಸರಿಸಿದೆ. ಇಲ್ಲಿ ಟಿಕೆಟ್ ಇಷ್ಟಕ್ಕೆ ನಾನು ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದೆ. ಇನ್ನೊಂದು ಕಡೆ ಸುವೇಂದು ಅಧಿಕಾರಿ ಮಮತಾ ಬ್ಯಾನರ್ಜಿ ಒಂದು ಕಾಲಕ್ಕೆ ಗಳಸ್ತೆ ಕಂಠಸ್ಯ ಅಂತ ಇದ್ದರು. ಇದೇ ಮಮತಾ ಬ್ಯಾನರ್ಜಿಯವರ ಶಿಷ್ಯ ಕೂಡ ಹೌದು. ಬದಲಾದ ಸಂದರ್ಭದಲ್ಲಿ ಸುವೇಂದು ಅಧಿಕಾರಿ ಬಿಜೆಪಿ ಸೇರಿಕೊಂಡ್ರು. ಹಿಂದೆ ಚುನಾವಣೆ ಇದ್ದಾಗಲೂ ಕೂಡ ಸುವೇಂದು ಅಧಿಕಾರಿ ಇದೇ ಮಮತಾ ಬ್ಯಾನರ್ಜಿ ವಿರುದ್ಧವಾಗಿ ಸ್ಪರ್ಧೆ ಮಾಡಿದರು. ಮಮತಾ ಬ್ಯಾನರ್ಜಿ ಸ್ಪರ್ಧೆ ಮಾಡುವಂಥ ಎರಡೂ ಕಡೆಯೂ ಕೂಡ ಇದೀಗ ಮತ್ತೆ ಸುವೇಂದು ಅಧಿಕಾರಿ ಅಖಾಡಕ್ಕಿಳಿತಾ ಇದ್ದಾರೆ. ಭವಾನಿಪುರ ಹಾಗೂ ನಂದಿಗ್ರಾಮ ಕ್ಷೇತ್ರದಲ್ಲಿ ಸುವೇಂದು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸುವೇಂದು ಅಧಿಕಾರಿಗೆ ಎರಡೂ ಕಡೆ ಟಿಕೆಟ್ ಕೊಟ್ಟಿರೋದು ಬಿಜೆಪಿ. ಈ ಬಾರಿ ಗೆದ್ದು ಹಿಂದಿನ ಸೋಲಿನ ಸೇಡು ತೀರಿಸಿಕೊಳ್ಬೇಕು ಅಂತೇಳಿ ರಣನೀತಿಯನ್ನು ರೂಪಿಸಿಕೊಂಡಿರೋದು ಬಿಜೆಪಿ ಗೆದ್ದರೆ ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳದ ಸಿಎಂ ಆಗೋದು ನಿಶ್ಚಿತ. ಮಮತಾ ಬ್ಯಾನರ್ಜಿಯ ಅತ್ಯಾಪ್ತರಾಗಿದ್ದದ್ದು ಸುವೇಂದು ಅಧಿಕಾರಿ. ಅವರೆಲ್ಲ ಪಟ್ಟುಗಳನ್ನು ಬಲ್ಲರು. ಯಾವ ಎಲೆಕ್ಷನ್ ಬಂದಾಗ ಮಮತಾ ಬ್ಯಾನರ್ಜಿ ಯಾವ ಥರ ಗೆಲ್ತಾ ಇದ್ದರು, ಯಾವ ಥರ ಸ್ಟ್ರಾಟಜಿ ಮಾಡ್ತಾಯಿದ್ರು, ಅವರ ಭಾಷಣ, ಅವರ ಮಾತು, ಅವರು ಆಯ್ಕೆ ಮಾಡಿಕೊಡ್ತಾ ಇದ್ದಂಥ ಸಬ್ಜೆಕ್ಟ್, ಅವರ ಒಂದು ಓಡಾಟ, ಅವರ ಒಂದು ಹೋರಾಟ, ಅವರ ಪ್ಲಸ್ ಪಾಯಿಂಟ್ಸ್ ಏನು, ಅವರ ಮೈನಸ್ ಪಾಯಿಂಟ್ಸ್ ಏನು, ಎಲ್ಲದರ ಬಗ್ಗೆ ಕೂಡ ಸುವೇಂದು ಅಧಿಕಾರಿಗಿಂತ ಇನ್ನೊಬ್ಬರಿಗೆ ವೆಸ್ಟ್ ಬೆಂಗಾಲ್ನಲ್ಲಿ ಯಾರ್ಯಾರಿಗೂ ಗೊತ್ತಿರೋಕ್ಕೆ ಸಾಧ್ಯವೇ ಇಲ್ಲ. ಅಷ್ಟರ ಮಟ್ಟಿಗೆ ಮಮತಾ ಅವರ ಎಲ್ಲ ಪಟ್ಟುಗಳನ್ನು ಕೂಡ ಸುವೇಂದು ಅಧಿಕಾರಿ ಬಲ್ಲರು. ಇದರ ಹೊರತಾಗಿಯೂ ಹಿಂದೆ ಇದೇ ಮಮತಾ ವಿರುದ್ಧವಾಗಿ ಸುವೇಂದು ಸೋತಿದ್ರು. ಈಗ ಮತ್ತೊಮ್ಮೆ ಆ ಸೋಲಿಂದ ಪಾಠ ಕಲಿತುಕೊಂಡು ಇನ್ನೊಮ್ಮೆ ತಾಲೀಮ್ ಮಾಡಿಕೊಂಡು ಎದ್ದು ನಿಂತ್ಕೊಳ್ತಾ ಇದ್ದಾರೆ ಸುವೇಂದು ಅಧಿಕಾರಿ. ಒಂದು ಕಾಲದಲ್ಲಿ TMC ಕಟ್ಟಿ ಬೆಳೆಸಿದವರಲ್ಲಿ ಇವರು ಕೂಡ ಒಬ್ಬರಾಗಿದ್ದರು. ಬಂಗಾಳದಲ್ಲಿ ಏಪ್ರಿಲ್ 23 ಮತ್ತು 29ರಂದು 2 ಹಂತಗಳಲ್ಲಿ ವೋಟಿಂಗ್ ನಡೀತಾ ಇದೆ. ವೆಸ್ಟ್ ಬೆಂಗಾಲ್ನಲ್ಲಿ ಒಂದನೇ ಹಂತದಲ್ಲಿ 152 ಕ್ಷೇತ್ರಗಳಿಗೆ ವೋಟಿಂಗ್ ಆಗುತ್ತೆ. ಎರಡನೇ ಸ್ಟೇಜಲ್ಲಿ 142 ಕ್ಷೇತ್ರಗಳಲ್ಲಿ ವೋಟಿಂಗ್ ಆಗುತ್ತೆ. ಮೇ 4ಕ್ಕೆ ಚುನಾವಣಾ ಫಲಿತಾಂಶ ಪ್ರಕಟವಾಗುತ್ತೆ.